ಶಾಸಕ ಆಗಿ 11 ವರ್ಷ ಕಳೆದಿದೆ. ಸಾಮಾನ್ಯವಾಗಿ ಪಕ್ಷ ಹೇಳಿದಂತದ್ದನ್ನ ನಾನು ಮಾಡಿದ್ದೇನೆ. ಚುನಾವಣೆ ಆಗುವ ತನಕ ಮಾತ್ರ ಅವರು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದಕ್ಕೆ ಈ ಸಾರಿ ನಾನೇನ್ ಮಾಡಿದ್ದೇನೆ, ಯಾರು ಪ್ರಾಮಿಸ್ ಮಾಡ್ತಾರೆ ನಮಗೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸರ್ಕಾರಿ ಶಾಲೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಕುಡಿಯುವ ನೀರಿಗೆ ಸಹಕಾರ ಯಾರು ಕೊಡ್ತಾರೆ ಅವರ ಅನುದಾನದಲ್ಲಿ ಅವರಿಗೆ ಮಾತ್ರ ನಾನು ಆತ್ಮಸಾಕ್ಷಿಯಾಗಿ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ. ಅದರಿಂದ ಅದೇ ತರ ಕೂಡ ನಡ್ಕೊಳ್ತೇನೆ. ಈಗ ಸರ್ಕಾರ ಇರೋದು ಕಾಂಗ್ರೆಸ್, ಅವರೇ ಹಣ ಕೊಡಬೇಕು. ಯಾರಾಗಿರ್ಲಿ, ನಮ್ಗೇನಿದಲ್ಲ, ಸರ್ಕಾರ ಇಲ್ಲಿ ಸರ್ಕಾರ ಇಲ್ಲೇ ಇರಲಿ, ಅವ್ರಿಗೆ ಅನುದಾನ ಬಂದೇ ಬರ್ತದಲ್ಲ. ಅವರ ಅನುದಾನದಲ್ಲಿ ಈಗ ಹೋದ್ ಸಾರಿ ಏನಾಯ್ತು, ಎಲ್ಲರಿಗೂ ಹಾಕುತ್ತಾ ಇದೀವಿ 11 ವರ್ಷದಿಂದ. ಒಬ್ಬ ಶಾಸಕನಿಗೂ ಕೂಡ ರಾಜ್ಯಸಭಾ ಸದಸ್ಯರು ಒಂದೇ ₹1 ಅನುದಾನ ಇದುವರೆಗೂ ಕೊಡಲಿಲ್ಲ. ಎಲ್ಲ ಆಗು ಗಂಟೆನೂ ಕೂಡ ಪ್ರೀತಿ ವಿಶ್ವಾಸ ತೋರ್ತಾರೆ, ಏನು ಆಕಾಶನ ಇಳಿಸ್ತಾರೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಯಾರು ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ 100% ಈಗ ಬರ್ತಾ ಇದ್ದೀನಿ. ವಿಧಾನಸೌಧಕ್ಕೆ ಬಂದಿರಲಿಲ್ಲ, ಈಗ ಬರ್ತಾ ಇದ್ದೀನಿ. ಎಲ್ಲಿ ರಾತ್ರಿ ನಾನು ಮೀಟಿಂಗ್ ಹೋಗಿಲ್ಲ. ನೇರ ಹೇಳ್ತೀನಿ, ಆತ್ಮಸಾಕ್ಷಿ ಮತ ಯಾರಿಗ ಹಾಕ್ಬೇಕು ಅವ್ರಿಗೆ ಹಾಕ್ತೀನಿ. ಕಾಂಗ್ರೆಸ್ ಅವರೆಲ್ಲರೂ ಕೂಡ ಗಂಡು ಬೇರೆಂಡದೆ ಎಲ್ಲೋ ಹಾಕೊಂಡ್ ಬಂದಿದ್ದಾರೆ, ಇದು ಹಾಕೊಂಡ್ ಬಂದಿದ್ದೀರಾ, ಸಿಂಬಾಲಿಕ್ ಆಗಿ ಅದೇ ತೋರಿಸ್ತಾ ಇದೆಯಲ್ಲ. ಅದು ಶಾಸಕರು ಇವರಿಗೆ ನಮ್ಮ ಸ್ಪೀಕರ್ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಶಾಸಕ ಆಗಿ 11 ವರ್ಷ ಕಳೆದಿದೆ. ಸಾಮಾನ್ಯವಾಗಿ ಪಕ್ಷ ಹೇಳಿದಂತದ್ದನ್ನ ನಾನು ಮಾಡಿದ್ದೇನೆ. ಚುನಾವಣೆ ಆಗುವ ತನಕ ಮಾತ್ರ ಅವರು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಅದಕ್ಕೆ ಈ ಸಾರಿ ನಾನೇನ್ ಮಾಡಿದ್ದೇನೆ, ಯಾರು ಪ್ರಾಮಿಸ್ ಮಾಡ್ತಾರೆ ನಮಗೆ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಸರ್ಕಾರಿ ಶಾಲೆಗಳನ್ನ ರಿಪೇರಿ ಮಾಡ್ತಕ್ಕಂಥದ್ದು, ಕುಡಿಯುವ ನೀರಿಗೆ ಸಹಕಾರ ಯಾರು ಕೊಡ್ತಾರೆ ಅವರ ಅನುದಾನದಲ್ಲಿ ಅವರಿಗೆ ಮಾತ್ರ ನಾನು ಆತ್ಮಸಾಕ್ಷಿಯಾಗಿ ಮತ ಹಾಕ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ. ಅದರಿಂದ ಅದೇ ತರ ಕೂಡ ನಡ್ಕೊಳ್ತೇನೆ. ಈಗ ಸರ್ಕಾರ ಇರೋದು ಕಾಂಗ್ರೆಸ್, ಅವರೇ ಹಣ ಕೊಡಬೇಕು. ಯಾರಾಗಿರ್ಲಿ, ನಮ್ಗೇನಿದಲ್ಲ, ಸರ್ಕಾರ ಇಲ್ಲಿ ಸರ್ಕಾರ ಇಲ್ಲೇ ಇರಲಿ, ಅವ್ರಿಗೆ ಅನುದಾನ ಬಂದೇ ಬರ್ತದಲ್ಲ. ಅವರ ಅನುದಾನದಲ್ಲಿ ಈಗ ಹೋದ್ ಸಾರಿ ಏನಾಯ್ತು, ಎಲ್ಲರಿಗೂ ಹಾಕುತ್ತಾ ಇದೀವಿ 11 ವರ್ಷದಿಂದ. ಒಬ್ಬ ಶಾಸಕನಿಗೂ ಕೂಡ ರಾಜ್ಯಸಭಾ ಸದಸ್ಯರು ಒಂದೇ ₹1 ಅನುದಾನ ಇದುವರೆಗೂ ಕೊಡಲಿಲ್ಲ. ಎಲ್ಲ ಆಗು ಗಂಟೆನೂ ಕೂಡ ಪ್ರೀತಿ ವಿಶ್ವಾಸ ತೋರ್ತಾರೆ, ಏನು ಆಕಾಶನ ಇಳಿಸ್ತಾರೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಯಾರು ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ 100% ಈಗ ಬರ್ತಾ ಇದ್ದೀನಿ. ವಿಧಾನಸೌಧಕ್ಕೆ ಬಂದಿರಲಿಲ್ಲ, ಈಗ ಬರ್ತಾ ಇದ್ದೀನಿ. ಎಲ್ಲಿ ರಾತ್ರಿ ನಾನು ಮೀಟಿಂಗ್ ಹೋಗಿಲ್ಲ. ಈಗ ಕಾಂಗ್ರೆಸ್ ನೇರ ಹೇಳ್ತೀನಿ, ಆತ್ಮಸಾಕ್ಷಿ ಮತ ಯಾರಿಗ ಹಾಕ್ಬೇಕು ಅವ್ರಿಗೆ ಹಾಕ್ತೀನಿ. ಕಾಂಗ್ರೆಸ್ ಅವರೆಲ್ಲರೂ ಕೂಡ ಗಂಡು ಬೇರೆಂಡದೆ ಎಲ್ಲೋ ಹಾಕೊಂಡ್ ಬಂದಿದ್ದಾರೆ, ಇದು ಹಾಕೊಂಡ್ ಬಂದಿದ್ದೀರಾ, ಸಿಂಬಾಲಿಕ್ ಆಗಿ ಅದೇ ತೋರಿಸ್ತಾ ಇದೆಯಲ್ಲ. ಅದು ಶಾಸಕರು ಇವರಿಗೆ ನಮ್ಮ ಸ್ಪೀಕರ್ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.